15 ಮಿನಿಟ್ಸ್ ಇದೆ ಅಂತ ಹೇಳಿದ್ದಾರೆ. ಕಾಫಿ ಕುಡಿಬೇಡಿ. ಬಂದು ಚೆಸ್ಸಿನ ಗೇಮ್ ಟ್ರೈ ಮಾಡಬೇಕು ಗೈಸ್. ಹಲೋ ಗೈಸ್, ಹೇಗಿದ್ದೀರೆಲ್ಲರೂ? ಹೋಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ನಾನು ನೆನ್ನೆ ಹೇಳಿದ್ದೆ ನಾವು ಇವತ್ತು ಗೋವಾಗೆ ಹೋಗ್ತಾ ಇದ್ದೀವಿ ಅಂತ. ನಾನು ಅಕ್ಕ ಅಪ್ಪು 3 ಜನನು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಭಾವ ಆಲ್ರೆಡಿ ಮಾರ್ನಿಂಗೇ ಹೋದರು. ಅವರು ಮಾರ್ನಿಂಗ್ ಅಂದರೆ ಒಂದು 10-12 ಗಂಟೆ ಹಾಗೇನೋ ಹೊರಟರು ಅವರು ಆಲ್ರೆಡಿ. ಆ್ಯಂಡ್ ಅವರು ಹೊರಟ ಮೇಲೆ ನಮಗೆ ಫ್ಲೈಟ್ ಇರೋದು 10 ಗಂಟೆ ಫ್ಲೈಟ್ ಇರೋದು. ಯಾಕಂದರೆ ಸುಮ್ಮನೆ ನಾವಲ್ಲೋಗಿ ನಮಗೇನು ಗೊತ್ತಿಲ್ಲ, ಏನಿಲ್ಲ, ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮ ಭಾವ ಹಂಗೆ ಬಂದು ಅಲ್ಲೇ ಪಿಕಪ್ ಮಾಡ್ತೀನಿ ಏರ್ಪೋರ್ಟಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. 10 ಗಂಟೆಯಿಂದ 11:05ಕ್ಕೆ ನಾವು ಲ್ಯಾಂಡ್ ಆಗ್ತೀವಿ. ಸೊ ಎಸ್, ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಇದು ನನ್ನ ಫಸ್ಟ್ ಫ್ಲೈಟ್ ಆ್ಯಂಡ್ ಫಸ್ಟ್ ಟ್ರಿಪ್ಪು. ಅದಕ್ಕೆ ಸಿಕ್ಕಾಬಡೆ ಖುಷಿ ಆಗ್ತಾಯಿದೆ, ಸಿಕ್ಕಾಬಡೆ ಎಕ್ಸೈಟೆಡ್ ಕೂಡ ಆಗ್ತಾಯಿದೆ. ನಾನು ಒಂದ್ಸಲಿನೂ ಗೋವಾ ನೋಡೇ ಇಲ್ಲ. ಎಸ್, ಲೆಟ್ಸ್ ಗೋ. ವೀಡಿಯೋನ ಲೇಟ್ ಮಾಡೋದು ಬೇಡ. ಈಗ ನಾನು ಕ್ಲೀನಾಗಿ ಫ್ರೆಶ್ ಆಗಿ ಬಂದಿದ್ದೀನಿ. ಆ್ಯಂಡ್ ಇದು ನನ್ನ ಇವತ್ತಿನ ಔಟ್ಫಿಟ್. ನಾನು ಫುಲ್ ಆಮೇಲೆ ತೋರಿಸ್ತೀನಿ. ಇದೊಂದು ಹಾಕಿದ್ದೀನಿ. ಆ್ಯಂಡ್ ಕಾರ್ಗೋ ಕೊರಿಯನ್ ಟ್ರೌಸರ್ ಒಂದು ಹಾಕಿದ್ದೀನಿ. ಆ್ಯಂಡ್ ಸಿಂಪಲ್ಲಾಗಿ ಈ ಥರ ಹಾಕಿದ್ದೀನಿ. ಇದು ಏರ್ಪೋರ್ಟ್ ಔಟ್ಫಿಟ್ಟು. ಆ್ಯಂಡ್ ಎಸ್, ಈಗ ರೆಡಿಯಾಗಿ ಅಪ್ಪು ಅಮ್ಮನ ಮನೇಲಿದ್ದಾನೆ, ನಮ್ಮ ಮನೇಲಿದ್ದಾನೆ. ಅವನು ಹೋಗಿ ಕರ್ಕೊಂಡು ಬಂದು ಅವನ್ನ ರೆಡಿ ಮಾಡಿಸಿ ನಾವಿಲ್ಲಿಂದ 6 ಗಂಟೆಗೆ ಬಿಡಬೇಕು. 6 ಗಂಟೆಗೆ ಬಿಟ್ಟು ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗಬೇಕು, ದೇವನಹಳ್ಳಿಯಲ್ಲಿರೋದು. ಸೊ ಲೆಟ್ಸ್ ಗೋ. ಸೊ ಎಸ್ ಗೈಸ್, ನಾನು ರೆಡಿಯಾಗಿ ಬಂದು ನನ್ನ ಔಟ್ಫಿಟ್ನ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಗೈಸ್, ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ನನಗೆ ಜಾಸ್ತಿ ಎಲ್ಲ ರೆಡಿ ಆಗೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಒಂದು ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಸೊ ಎಸ್, ನಾವು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ಕ್ಯಾಬು ಬಂತು. ನಾವು ಮನೆ ಬಿಡೋ ಅಷ್ಟರಲ್ಲೇ 6:30 ಆಗೋಯಿತು. 6:30 ಆಗೋಯಿತು. ಆ್ಯಂಡ್ ಹೋಗೋ ಅಷ್ಟರಲ್ಲಿ ತುಂಬಾ ಟ್ರಾಫಿಕ್ ಇತ್ತು. ಹತ್ರ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಹೋಗ್ತಿದ್ದಂಗೆ ಸಿಕ್ಕಾಬಟ್ಟೆ ರಶ್ ಇತ್ತು. ಟ್ರಾಫಿಕ್ ಇತ್ತು. ನಮಗಂತೂ ಕರೆಕ್ಟ್ ಟೈಮ್ಗೆ ಹೋಗ್ತೀವೋ ಇಲ್ವೋ, ಯಾಕಂದರೆ ಚೆಕ್-ಇನ್ ಬೇರೆ ಆಗ್ಬೇಕಿತ್ತು. ಅದು ಅಲ್ಲದೆ ಅಪ್ಪನ ಬೇರೆ ಹಿಡ್ಕೊಂಡು ಹೆಂಗೆ ಹೋಗೋದು, ಸ್ವಲ್ಪ ಬೇಗ ಹೋದರೆ ಸ್ವಲ್ಪ ಈಸಿ ಆಗುತ್ತೆ. ಅದು ಅಲ್ಲದೆ ಅವನಿಗೂ ಊಟ ಮಾಡಿಸ್ಬೇಕಿತ್ತಲ್ಲ ಅಂದ್ಕೊಂಡು ಹೋದೋ. ಬಟ್ ಆಮೇಲೆ ನೋಡಿದ್ರೆ ಬೇಗನೆ ಹೊರಟ್ವಿ ನಾವು. ಅಂದರೆ ಬೇಜಾರಾಗಿದೆ ಏನಂದರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು. ಮತ್ತು ನಾವು ಹೋಗೋ ಅಷ್ಟರಲ್ಲೇ ಮಳೆನೂ ಸ್ಟಾರ್ಟ್ ಆಗೋಯಿತು. ಸೊ ಹೋಗೋ ಅಷ್ಟರಲ್ಲಿ 8:30 ಆಗೋಗಿತ್ತು. ಸ್ವಲ್ಪ ಭಯನೂ ಇತ್ತು, ಫ್ಲೈಟ್ ಮಿಸ್ ಆಗಿಬಿಟ್ರೆ ಮತ್ತೆ ಹೆಂಗೆ ಹೋಗೋದು ನಾವು ಅಲ್ಲಿವರೆಗೂ. ಯಾಕಂದರೆ ಇವರು ಆಲ್ರೆಡಿ ಹೋಗ್ಬಿಟ್ಟಿದ್ರು ಅವರು. ಮತ್ತು ನಾವು ಅವ್ರನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೂ ಆಗೋದಿಲ್ಲ, ವೆಯ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಸುಮ್ಮನೆ ಫ್ಲೈಟ್ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾವು ಹೋದ್ವಿ. ಆದರೂ ಮಳೆ ಸ್ಟಾರ್ಟ್ ಆಗೋಯಿತು. ಜೊತೆಗೆ ಟ್ರಾಫಿಕ್ ಬೇರೆ ಜಾಸ್ತಿ ಆಗೋಗಿತ್ತು. ತುಂಬಾ ಟ್ರಾಫಿಕ್ ಇತ್ತು ಇವತ್ತಂತೂ. ಗುಡ್. ಸೊ ಏನೂ ತಿಂದಿಲ್ಲ, ಏನಿಲ್ಲ, ಇನ್ನು ಅಲ್ಲೋಗಿ ತಿನ್ನಬೇಕು. ಸೊ ಫೈನಲಿ ಇನ್ನು 8 ಕಿಲೋಮೀಟರ್ ಇದೆ. ಆಲ್ರೆಡಿ ಟೈಮ್ 8 ಗಂಟೆ ಆಗಿದೆ. ನಾವು 7 o'clock ಹೋಗಬೇಕಿತ್ತು. ಬಟ್ ಇಲ್ಲೇ ಲೇಟ್ ಆಗೋಯಿತು. ಹೋಗೋಣ. ಆ್ಯಂಡ್ ಬೇರೆ ವಾಯ್ಸಸ್ನೆಲ್ಲ ಇಗ್ನೋರ್ ಮಾಡಿಬಿಡಿ, ತುಂಬಾ ಸೌಂಡ್ ಇದೆ. ಫೈನಲಿ ಇವಾಗ ಬಂದ್ವಿ. ಆ್ಯಂಡ್ ಇನ್ನು 6 ಕಿಲೋಮೀಟರ್ ಇತ್ತು. ಏರ್ಪೋರ್ಟ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಕೆಂಪೇಗೌಡ ಅವರಿದ್ದಾರಲ್ವ, ಅವ್ರದ್ದು ಕೂಡ ಒಂದು ಸ್ಟ್ಯಾಚು ಇತ್ತು. ನಾನು ಅದನ್ನು ಕ್ಲಿಪ್ ತೊಗೊಳೋದಕ್ಕೆ ಆಗಿಲ್ಲ. ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಏರ್ಪೋರ್ಟ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ಗಾಯ್ಸ್, ಚೆಕ್-ಇನ್ ಎಲ್ಲ ಆಯಿತು. ಚೆನ್ನಾಗಿತ್ತು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಊಟ ಕೂಡ ಮಾಡಿಲ್ಲ, ನಾವು ಊಟ ಮಾಡಬೇಕು ಒಳಗಡೆ ಹೋಗಿ. ಸ್ವಲ್ಪ ಅಪ್ಪನಿಲ್ಲ ಇದ್ದಾನೆ, ಅಚ್ಚು ಹಂಗೂ ಹೆಂಗೋ ಕೇಳ್ಕೊಂಡು ಅಲ್ಲೇ ಇದ್ದವ್ರನ್ನ ಕೇಳ್ಕೊಂಡು ಹೋದ್ವಿ. ಅಪ್ಪನ ಎತ್ಕೊಂಡು ಟಿಕೆಟ್ ಎಲ್ಲ ತಗೊಂಡಾಯ್ತು. ಮಾಡ್ಕೊಂಡು 2 ಬ್ಯಾಗ್ ಇತ್ತು.
ಎಲ್ಲಿಗೆ ಹೋಗಬೇಕು, ಯಾವ ಗೇಟ್ಗೆ ಹೋಗಬೇಕು ಏನೂ ಗೊತ್ತಿರಲಿಲ್ಲ ನಮಗೆ. ಹಾಗೂ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಅದು ಅಲ್ಲದೆ ಅಪ್ಪುಗೆ ಪಾಪ ಏನೂ ಊಟ ಮಾಡಿಸಿರಲಿಲ್ಲ ಅಂದ್ಬಿಟ್ಟು ಅಲ್ಲೇ ಪಾಸ್ತಾ ಆರ್ಡ್ರ್ ಮಾಡಿದ್ವಿ. ಬಟ್ ನೋಡಿದ್ರೆ ಪಾಸ್ತಾ ಅಂತೂ ತಿನ್ನೋಕ್ಕೆ ಆಗಿಲ್ಲ ಗೈಸ್. ಅಷ್ಟು ಕೆಟ್ಟದಾಗಿತ್ತು ಪಾಸ್ತಾ, ಟೇಸ್ಟು ಕೂಡ ಇರಲಿಲ್ಲ. ಗಂಟೆ ಆಗಿದೆ, 10 ಗಂಟೆಗೆ ಏನು 10 ಗಂಟೆಗಿದೆ ಫ್ಲೈಟು, ಹೋಗಬೇಕು. ಸೊ ಕಾಫಿ ಕುಡಿದು ಅಪ್ಪು ತಿನ್ನಿಸ್ಬಿಟ್ಟು ಹೋಗೋದು. 15 ಮಿನಿಟ್ಸ್ ಇದೆ ಅಂತ ಹೇಳಿದ್ದಾರೆ. ಇವಾಗ ಟೈಮು ಅಷ್ಟೇ, ಟೈಮ್ ಗೊತ್ತಿಲ್ಲ, 10:30 ಆಲ್ರೆಡಿ. ಮೇ ಬಿ 12 ಗಂಟೆಗೆ ಹೋಗ್ತೀವೋ, 12:30 1 ಗಂಟೆ ಗೊತ್ತಿಲ್ಲ. ಅಪ್ಪು ನೋಡಿ ಎಷ್ಟು ತರಲೆ ಮಾಡ್ತಾರಂದ್ರೆ ಅಷ್ಟು ತರಲೆ ಮಾಡ್ತಾನೆ. ಸೊ ಬರೀ ಟೈಮ್ ಬೇರೆ ಆಯಿತು. ಅದ್ಯಾವ ಪಾಸ್ತಾ ತೊಗೊಂಡ್ವಿ ಗೈಸ್. ನಾವು ಹೆಂಗಿತ್ತು ಅಂದರೆ ಅನ್ನ ಸಾಂಬಾರ ಸಿಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾವು ನೋಡಿ ಸಿಗುತ್ತೆ. ನಾವು ಬೇರೆ ಫುಲ್ ಟೈಮಾಗಿ ಹೋಗ್ಬಿಟ್ಟಿತ್ತು, ಅಲ್ಲೇ 9 ಗಂಟೆ ಆಗೋಗ್ಬಿಟ್ಟಿತ್ತು. ಇದು ಫಸ್ಟ್ ಟೈಮ್ ಅಲ್ವಾ, ಸೊ ನಮಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ನಮ್ಮ ಬಾಬಾ ಹೇಳಿದ್ರಂತೆ ಸಿಗುತ್ತೆ ಅಂತ. ಆ್ಯಂಡ್ ಪಾಸ್ತಾ ಆರ್ಡ್ರ್ ಮಾಡಿದ್ವಿ, ಅಷ್ಟು ಮಾತ್ರ ಆರ್ಡ್ರ್ ಮಾಡಿದ್ವಿ. ನಮಗೆ ಗೊತ್ತಲ್ಲ, ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲೇ ಟೈಮ್ ಆಗೋಯ್ತು. ಪಾಸ್ತಾ ಒಂದು ಆರ್ಡ್ರ್ ಮಾಡಿದ್ವಿ, ಬಟ್ ಅದು ಚೆನ್ನಾಗಿರಲಿಲ್ಲ ಗೈಸ್. ಬಿಟ್ಬಿಟ್ಟು ಬಂದ್ಬಿಟ್ವಿ. ಈಗ ಅದನ್ನು ತಿಂದ್ಬಿಟ್ಟು ಹೊಟ್ಟೆ ಫುಲ್ ತೋರಿಸ್ತಾ ಇದೆ ನಮಗೆ. ಲೆಟ್ಸಿ ನಮ್ಮ ಬಾಬಾ ಅಲ್ಲೇ ಹಸಿಂಗನ ತೊಗೊಂಡ್ಬಿಟ್ಟು ಅಲ್ಲೇ ಹೋಗೋದು, ಅಲ್ಲೇ ಹೋಟ್ಲಲ್ಲೇ ಹೋಗಿ ತಿಂದ್ಬಿಟ್ಟು ಒಂದು ಗ್ಲಾಸ್ ಕಾಫಿ ಸ್ಟ್ರಾಂಗ್ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡೋರೆ. ಅಷ್ಟು ತಲೆ ನೋವಾಗ್ತಾ ಇದೆ ನನಗೆ. ಸ್ಪೆಕ್ಸು ಆ ಬ್ಯಾಗಲ್ಲೇ ಇಟ್ಬಿಟ್ಟಿದ್ದೀನಿ. ಇವಾಗ ನಂದು ಇದೊಂದು ಹ್ಯಾಂಡ್ ಬ್ಯಾಗ್ ಬಿಟ್ಟರೆ ಬೇರೆ ಏನೂ ತೊಗೊಂಡಿಲ್ಲ. ಫ್ಲೈಟ್ ಮೂವ್ ಆಗ್ತಾ ಇದೆ ಅಂತೆ. ಚಳಿ ಗುರು. ಎಕ್ಸಿಟ್ ಅಲ್ಲಿ ನಡಿ, ಅದೇ ಬ್ಯಾಗ್ ತಗೊಂಡೆ ಹೋಗೋಣ ಡೈಲಿ. ಪಾಯ್ ಚಳಿಲಿ ಫ್ಯಾನ್ ಬೇರೆ ಹಾಕೋರೆ ಗುರು. ಕೆಸಿನೋ ಅಲ್ಲ, ಕೆಸಿನೋ ಆಕ್ಚುಲಿ ಕಿಸಿನೋ ಅಂತೆ. ಕೆಸಿನೋ ಗೇಮ್ ಟ್ರೈ ಮಾಡಬೇಕು ಗೈಸ್, ಆಬ್ವಿಯಸ್ಲಿ ಟ್ರೈ ಮಾಡೇ ಮಾಡ್ತೀನಿ. ಸಚ್ಚು ಬ್ಯಾಗ್ ತಗೊಂಡು ಬರ್ತಾವಳೆ ನೋಡಿ. ಈಗ ನಮ್ದು ಬ್ಯಾಗ್ ಬಂತು, ತಗೊಂಡು ಬರ್ತಾವಳೆ. ಬಂದು ಗೈಸ್, ಇದು ನನ್ನ ಔಟ್ಫಿಟ್ ಸಾರಿ, ನನ್ನ ಮಿರರಲ್ಲಿ ಸರಿಯಾಗಿ ತೋರ್ಸೋಕ್ಕಾಗ್ತಾಯಿಲ್ಲ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡ್ರೆ ಅದೆಲ್ಲ ಒಂದು ಕಾಫಿನ ಅನ್ನಿಸ್ತಾ ಇದೆ. ಎಸ್, ವಿತೌಟ್ ಮೇಕಪ್, ನೋ ಲಿಪ್ಸ್ಟಿಕ್, ನಥಿಂಗ್, ಹಾಗೆ ಇದ್ದೀನಿ. ಎಸ್, ಈಗ ನಮ್ಮ ಬಾಬಾ ಬಂದಮೇಲೆ ಇಲ್ಲಿಂದ ರೂಮ್ಗೆ ಹೋಗಬೇಕು. ಇವಾಗ ಟೈಮು 12:45 ಫ್ಲೈಟಲ್ಲಿ ಬಂದಿದಂತೂ ಒಂಚೂರು ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದ್ವಿ. ಎಸ್, ಈಗ ನಮ್ಮ ಬಾಬಾ ಬಂದಮೇಲೆ ರೂಮ್ಗೆ ಹೋಗ್ತೀವಿ. ಅಲ್ಲಿ ಹೋಗಿ ವೀಡಿಯೋನ ಸ್ಕಿಪ್ ಮಾಡ್ಬೇಕಾದ್ರೆ ನೋಡಿ. ಸೊ ಈಗ 12:15 ಗೈಸ್. ನಮ್ಮ ಬಾಬಾ ಪಾಪ ರೂಟು ಮಿಸ್ ಆಗಿ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಬರ್ತಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತು 55 ಕಿಲೋಮೀಟರ್ಸ್ ಇದೆ ಅಂತ ಅಂದರು. ಅವ್ರು ಬಂದಮೇಲೆ ನಾವು ಹೋಗೋಣ ನೋಡಿ ನನ್ನ ಮಗ. ಸೊ ಇವಾಗ ಟೈಮು 1 ಗಂಟೆ ಆಗಿದೆ, 1:15 ಆಗಿದೆ. ಇನ್ನೂ ನಾವಿಲ್ಲೇ ಇದ್ದೀವಿ ಗೈಸ್. ಇನ್ನು ಏರ್ಪೋರ್ಟಲ್ಲಿ ನಮ್ಮ ಬಾಬಾ ಬರ್ತಿದ್ದಾರೆ. ನಮ್ಮ ಬಾಬಾ ಬಂದಮೇಲೆ ಹೋಗಿ ಊಟ ಮಾಡಬೇಕೇನು ತಿಂದಿಲ್ಲ ಇನ್ನು. ಅಪ್ಪು ನನ್ನ ಮಗ ನೋಡಿ, ನನ್ನ ಮಗನಿಗೆ ಚೆನ್ನಾಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿದ್ದೀನಲ್ಲಮ್ಮ. ತಾಚಿ ಬತ್ತೈತಮ್ಮ ನಿಂಗೆ? ಅಪ್ಪು ಇದು ಮಾಡ್ತಾನೆ, ಅಕ್ಕ ಏನೋ ಮಾಡ್ತಾವಳೆ. ನಮ್ಮ ಬ್ಯಾಗಲ್ಲಿದೆ, ನಾವಿಲ್ಲಿದ್ದೀವಿ. ಸೊ ಎಸ್, ನೆಕ್ಸ್ಟ್ ರೂಮ್ಗೆ ಹೋಗಿ ಊಟ ಮಾಡಿ ಮಲಗದೆ. ಸೊ ಎಸ್ ಗೈಸ್, ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಫ್ಲೈಟಲ್ಲಿ ಬಂದಿದ್ದ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಖುಷಿ ಆಯಿತು ನನಗೆ. ಬಟ್ ಬೇಜಾರಾಗಿದ್ದೇನು ಅಂದರೆ ಮಾರ್ನಿಂಗ್ ಹೊತ್ತು ಹೋಗಿದ್ರೆ ಕ್ಲೌಡ್ ಎಲ್ಲ ನೋಡ್ಬೋದಿತ್ತು, ವ್ಯೂಸ್ ಎಲ್ಲ ನೋಡ್ಬೋದಿತ್ತು ಅಂತ ಅನ್ನಿಸ್ತು. ಆ್ಯಂಡ್
ಎಷ್ಟು ಸ್ಮೂತಾಗಿ ಬಂದ್ವಿ ಅಂದರೆ ಗೊತ್ತೇ ಆಗಲಿಲ್ಲ ನಾವು ಬಂದಿದ್ದು, ಅಷ್ಟು ಸ್ಮೂತಾಗಿ ಬಂದ್ವಿ. ಕಣ್ಬಿಡೋಷ್ಟರಲ್ಲಿ ಬಂದೇ ಬಿಟ್ಟಿದ್ವಿ ಗೋವಾಗೆ. ಐ ರಿಯಲಿ ಎಂಜಾಯ್ಡ್ ಇಟ್. ನೆಕ್ಸ್ಟು ಗೋವಾದಲ್ಲಿ ಏನೇನು ಮಾಡ್ತೀವಿ, ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ, ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅನ್ನೋದನ್ನ ವೀಡಿಯೋದಲ್ಲಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಐ ಲವ್ ಯು ಆಲ್.